ರುಚಿಕರವಾದ ನ್ಯೂಟ್ರಿಷಿಯಸ್ ಢೋಕ್ಲಾ ರೆಸಿಪಿ ಹೇಗೆ ಮಾಡೋದು ಅಂತ ಇವತ್ತಿನ ನಮ್ಮ ರೆಸಿಪಿನಲ್ಲಿ ನೋಡೋಣ ವೀಕ್ಷಕರೇ. ವೆಲ್ಕಮ್ ಟು ಫ್ಲೇವರ್ ಚೇಂಬರ್. ಈ ಢೋಕ್ಲಾದ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಕಡಲೆ ಹಿಟ್ಟು. ಇದನ್ನ 1 ಕಪ್ ಹಾಕೊಂಡು ಸಾಣಿಸ್ಕೊಳ್ಳೋಣ. ಈ ಕಡಲೆ ಹಿಟ್ಟು ನಾನು ಯಾವಾಗ್ಲೂ ಕಡಲೆ ಬೇಳೆನ ಗಿರಣಿನಲ್ಲಿ ಹಿಟ್ಟು ಮಾಡಿಸ್ಕೊಂಡು ಬರ್ತೀನಿ. ಹಾಗಾಗಿ ಇದರಲ್ಲಿ ಯಾವ ಕಲಬೆರಕೆನೂ ಇರೋದಿಲ್ಲ, ಕಸ ಕೂಡ ಇರೋದಿಲ್ಲ. ಆದ್ರೂ ಇದನ್ನ ಸಾಣಿಸ್ಕೊಳ್ಳೋದ್ರಿಂದ ಕಲಸೋವಾಗ ಗಂಟಾಗೋದಿಲ್ಲ. ಈಗ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು, ಸಕ್ಕರೆ 1 ಟೀ ಸ್ಪೂನು, ಇಂಗು ಚಿಟಿಕೆ, ಹಾಗೆ ಉಪ್ಪಿಟ್ಟು ರವ 2 ಟೇಬಲ್ ಸ್ಪೂನು, ನಿಂಬೆ ರಸ 1 ಟೀ ಸ್ಪೂನ್, ಕುಕಿಂಗ್ ಆಯಿಲ್ 2 ಟೇಬಲ್ ಸ್ಪೂನ್. ಇವನ್ನೆಲ್ಲ ಹಾಕ್ಕೊಂಡು ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಫಸ್ಟು 1/2 ಕಪ್ ನೀರು ಹಾಕ್ಕೊಳ್ಳೋಣ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಾಗ ನಮಗೆ ಗೊತ್ತಾಗತ್ತೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಬಜೆ ಹಿಟ್ಟಿಗಿಂತ ತೆಳ್ಳಗಿರಬೇಕು. ಹಾಗಾಗಿ ಮತ್ತೆ ನೀರು ಬೇಕು ಅಂತಾದಾಗ 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಆ ಥರ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ಈಗ 1/2 ಕಪ್ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀವಿ. ನೋಡಿ ಗಂಟಿಲ್ಲ. ಹಾಗೆ ಈಗ ಇನ್ನೊಂದು 1/2 ಕಪ್ಪಲ್ಲಿ ನೀರು ತಗೊಂಡಿದ್ದೀನಿ, ಆದರೆ ಹಾಕೋವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮತ್ತೆ ಕಲಿಸ್ಕೋಬೇಕು. ನಮಗೆ ಹದ ಗೊತ್ತಾಗತ್ತೆ, ಬಜೆ ಹಿಟ್ಟಿರತ್ತಲ್ಲ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ. ನಾನು ಕಪ್ನಲ್ಲೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ವೇಳೆ ನಿಮಗೆ ಅದು ಕಪ್ಪಲ್ಲಿ ಹಾಕಿದ್ರೆ ಜಾಸ್ತಿ ಬೀಳತ್ತೆ ಅಂತ ಭಯ ಏನಾದರೂ ಇದ್ದರೆ ಸ್ಪೂನಿಂದಾನೇ ಹಾಕ್ಕೋಬೋದು. ನೋಡಿ ಈಗ ಇದಕ್ಕೆ ನೀರು ಸಾಕು, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈಗ ಇದನ್ನು ನಾವೊಂದು 20 ನಿಮಿಷ ಹಾಗೆ ಬಿಡೋಣ. ಆ ಟೈಮ್ನಲ್ಲಿ ರೈಸ್ ಕುಕ್ಕರ್ನಲ್ಲಿ ನೀರು ಹಾಕಿಬಿಟ್ಟು ಒಂದು ಸ್ಟ್ಯಾಂಡ್ ಇಟ್ಕೊಳ್ಬೇಕು. ಸ್ಟ್ಯಾಂಡ್ ಇಲ್ಲ ಅಂತಂದರೆ ಈ ಥರ ಒಂದು ಬೌಲ್ ಕೂಡ ಇಟ್ಕೊಳ್ಬೋದು. ಇದನ್ನು ಬಿಸಿ ಆಗೋದಕ್ಕೆ ಇಡೋಣ. ಈಗ ಒಂದು ಅಗಲವಾದ ಪಾತ್ರೆ ತಗೊಂಡು ಅದನ್ನು ಆಯಿಲ್ನಿಂದ ಗ್ರೀಸ್ ಮಾಡ್ಕೊಳ್ಬೇಕು. ಮೊದಲು ಇದನ್ನು ಕಡಲೆಬೇಳೆ ನೆನೆಸಿ ರುಬ್ಬಿ ಫರ್ಮೆಂಟೇಷನ್ ಮಾಡಿ ಮಾಡ್ತಿದ್ರು. ಈಗ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಇದನ್ನು ಫಾಸ್ಟ್ ಫುಡ್ ಅಂತಾನೂ ಹೇಳ್ಬೋದು. ಈ ಇನ್ಸ್ಟೆಂಟ್ ಮೆಥಡ್ನಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ನಿಮಗೆ ಅದೇ ಲಾಂಗ್ ಪ್ರೊಸೆಸ್ನ ರಿಸಲ್ಟ್ ಕೂಡ ಇದರಲ್ಲಿ ಸಿಗುತ್ತೆ. ಇವಾಗ ಇದು 20 ನಿಮಿಷ ಆಗಿದೆ. ಇದಕ್ಕೆ 1.5 ಸ್ಪೂನು ಈನೋ ಹಾಕಿ ಕ್ವಿಕ್ಕಾಗಿ ಮಿಕ್ಸ್ ಕೊಡಬೇಕು. ಇವಾಗ ಇದನ್ನು ಇಮ್ಮಿಡಿಯೇಟ್ ಗ್ರೀಸ್ ಮಾಡ್ಕೊಂಡಿರೋವಂಥ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ. ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ 1-2 ಸಲ ಟ್ಯಾಪ್ ಮಾಡಿ ಅದರಲ್ಲಿ ಒಳಗಡೆ ಏನಾದರೂ ಏರ್ ಬಬಲ್ಸ್ ಇದ್ದರೆ ಅದು ಹೊರಗಡೆ ಬಂದ್ಬಿಡುತ್ತೆ. ಈಗ ಇದನ್ನು ಬಿಸಿಯಾಗಿರುವಂಥ ರೈಸ್ ಕುಕ್ಕರ್ ಏನಿದೆ ಅಲ್ಲ ಅದರಲ್ಲಿ ಇಡೋಣ. ಇಟ್ಟು ಮುಚ್ಚಿ ಬಿಡಬೇಕು. 15 ನಿಮಿಷ ಸ್ಟೀಮ್ನಲ್ಲಿ ಬೇಯಿಸಬೇಕು. ಈ 15 ನಿಮಿಷದಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಇದರಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆಗೆ 1 ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಿ ಚಿಟಿ ಅಂದಾಗ 1 ಟೀ ಸ್ಪೂನ್ ಎಳ್ಳು, ಒಂದು 5 ಹಸಿಮೆಣಸು 4 ಭಾಗ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಫ್ರೈ ಮಾಡಿಕೊಂಡು ಇಂಗು ಚಿಟಿಕೆ, ಹಾಗೆ 1 ಟೀ ಸ್ಪೂನ್ ಸಕ್ಕರೆ ಇದನ್ನು ಹಾಕ್ಕೊಂಡು ಇವಾಗ ಇದಕ್ಕೆ 1/4 ಕಪ್ ನೀರು ಹಾಕಬೇಕು. ಈ ಢೋಕ್ಲಾದ ಒಗ್ಗರಣೆ ವಿಶೇಷನೇ ಇದು. ಮಾಮೂಲಿ ನಾವು ಒಗ್ಗರಣೆನಲ್ಲಿ ನೀರು ಹಾಕೋದಿಲ್ಲ.
ನೀರು ಹಾಕಿ 1 ನಿಮಿಷ ಬಾಯ್ಲ್ ಮಾಡ್ಕೋಬೇಕು. ತಕ್ಷಣ ಗ್ಯಾಸ್ ಆಫ್ ಮಾಡಿ ಇಟ್ಕೊಂಡ್ಬಿಡೋಣ. ನೋಡಿ ಇವಾಗ ಇದು 15 ನಿಮಿಷ ಆಗಿದೆ. ಢೋಕ್ಲಾನ ಓಪನ್ ಮಾಡಿ ನೋಡಿದ್ರೆ ಬೆಂದಿದೆ ಆಲ್ರೆಡಿ. ಆದರೂ ಕೂಡ ನೋಡಿ ಈ ಥರ ಸ್ಟಿಕ್ಕನ್ನ ನಾವು ಚುಚ್ಚಿದಾಗ ಅದ್ರ ಜೊತೆ ಹಿಟ್ಟು ಅಂಟ್ಕೊಂಡು ಬಂದರೆ ಬೆಂದಿಲ್ಲ ಅಂತ. ಆದರೆ ಇದು ನಮ್ಮದು ಕರೆಕ್ಟಾಗಿ ಬೆಂದಿದೆ, ಎಲ್ಲೂ ಅಂಟ್ಕೊಳ್ತಾ ಇಲ್ಲ. ಈಗ ಇದರ ಸೈಡನ್ನೆಲ್ಲ ಬಿಡಿಸ್ಬಿಡೋಣ. ಈ ಥರ ಒಂದು ಪ್ಲೇಟನ್ನು ಮುಚ್ಚಿ ಉಲ್ಟಾ ಮಾಡೋಣ. ಮೇಲಿಂದ ಒಂದ್ಸಲ ಟ್ಯಾಪ್ ಮಾಡಿ ಪಾತ್ರನ ತೆಗೆದುಬಿಡೋಣ. ಪರ್ಫೆಕ್ಟ್ ಟೆಕ್ಸ್ಚರ್. ಸೈಡಿಂದನೂ ನೋಡ್ಬೋದು ಹೇಗೆ ಇದು ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬಂದಿದೆ ಅಂತ. ಈಗ ಇದಕ್ಕೆ ನಾವು ಮಾಡ್ಕೊಂಡಿರೋಂಥ ಒಗ್ಗರಣೆನ ಮೇಲಿಂದ ಸ್ಪ್ರೆಡ್ ಮಾಡಬೇಕು. ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಬಿಸಿ ವಾರ್ಮ್ ಇದ್ದಾಗಲೇ ಈ ಒಗ್ಗರಣೆನ ಇದ್ರ ಮೇಲೆ ಹಾಕಬೇಕು. ಆವಾಗ ಅದು ಕೆಳಗಡೆವರೆಗೂ ಎಲ್ಲ ಅಬ್ಸಾರ್ಬ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಮಾಡಿರೋವಂಥ ಢೋಕ್ಲಾ ತುಂಬ ಟೈಮ್ವರೆಗೂ ಸಾಫ್ಟ್ ಆಗಿರುತ್ತೆ. ಬಿಸಿ ಇದ್ದಾಗಲೇ ತಿನ್ನೋವಂಥ ಅವಶ್ಯಕತೆ ಇರೋದಿಲ್ಲ. ನಾವು ಕೂಲ್ ಆದಮೇಲೂ ಕೂಡ ತಿಂದರೂ ಕೂಡ ಈ ನಾವು ಮಾಡಿರೋ ಒಗ್ಗರಣೆನ ಇದ್ರ ಮೇಲೆ ಸ್ಪ್ರೆಡ್ ಮಾಡಿರೋದ್ರಿಂದ ಅದು ಢೋಕ್ಲಾನ ಸಾಫ್ಟ್ ಆಗಿಡುತ್ತೆ. ಇದನ್ನು ನಾವು ಹಬೆಯಲ್ಲಿ ಬೇಯಿಸೋದ್ರಿಂದ ತುಂಬಾ ಹೆಲ್ದಿ ರೆಸಿಪಿ ಅಂತ ಅನ್ಬೋದು. ಬ್ರೇಕ್ಫಾಸ್ಟ್ ಆಗಲಿ, ಇಲ್ಲ ಮೇನ್ ಕೋರ್ಸ್ ಆಗಲಿ, ಸೈಡ್ ಡಿಶ್ ಇರಲಿ, ಸ್ನ್ಯಾಕ್ ಇರಲಿ, ಹೀಗೆ ಎಲ್ಲದಕ್ಕೂ ಸೆಟ್ ಆಗುವಂಥ ರೆಸಿಪಿ ಢೋಕ್ಲಾ. ನಮಗೆ ಬೇಕಾದ ಶೇಪಿಗೆ ಕಟ್ ಮಾಡ್ಕೋಬೇಕು. ಮನೆಯಲ್ಲಿ ಮಾಡಬಹುದಾದಂಥ ಈಸಿ ರೆಸಿಪಿನಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ಥಟ್ ಅಂತ ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು.